ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾದೇವಿ ಸರ್ವಭೂತೇಷು ಮಹಾಲಕ್ಷ್ಮಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳ ನೆನ್ನೆ ನಮಗೆ ಈ ಸತ್ಯನಾರಾಯಣ ಸ್ವಾಮಿ ವ್ರತದ ಕುರಿತಾಗಿ ಆ 5 ಕಥೆಗಳ ಮಹತ್ವ ಏನು, ಪೂರ್ಣ ಫಲ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ. ಅದರಲ್ಲಿ ನೀವು ಒಂದು ಕಡೆ ಮೆನ್ಷನ್ ಮಾಡಿದ್ರಿ ಈ ಹರಕೆ ಬಾಧೆ ಅಂತ. ಈ ಹರಕೆ ಬಾಧೆ ಅಂತ ಅಂದ್ರೇನು, ಇದನ್ನ ನಾವು ಪರಿಹಾರ ಮಾಡ್ಕೊಳ್ಳುವಂಥದ್ದು ಹೇಗೆ? ಈಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲಂಗೋ ಹರಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಕೆಲಸ ಆದ್ಮೇಲೆ ಅದನ್ನ ಮರ್ತು ಹೋಗುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಮತ್ತೆ ನಾವು ಅದೇ ಕ್ಷೇತ್ರಕ್ಕೆ ಹೋಗಿ ಹರಕೆ ತೀರ್ಸಕ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೇನಾದ್ರೂ ನಮಗೆ ಪರಿಹಾರ ಅನ್ನುವಂಥದ್ದು ಇರುತ್ತಾ? ಈ ಹರಕೆ ಬಾಧೆ ಅನ್ನುವಂಥದ್ದು ಯಾವ ರೀತಿ ಶುರುವಾಗುತ್ತೆ, ಅದರ ಒಂದು ಇಂಡಿಕೇಶನ್ಸ್ ಹೆಂಗೆ ಗೊತ್ತಾಗುತ್ತೆ ವ್ಯಕ್ತಿಗೆ ಅಂತ ಹೇಳಿ? ಬಹಳ ಒಳ್ಳೆ ಪ್ರಶ್ನೆ. ಏನಂದರೆ, ನಮ್ಮ ಈ ಲೌಕಿಕ ಪ್ರಪಂಚದಲ್ಲಿ ಬಹಳ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಬಹಳ ದೇವರ ದರ್ಶನಗಳನ್ನು ಮಾಡ್ತೀವಿ ನಾವು. ನನಗೆ ಅಂದರೆ ಕಾಮನೆಗಳು ಮನುಷ್ಯನಿಗೆ ಕೊಟ್ಟಿದ್ದ ಬುದ್ಧಿ ಅಂತ ಹೇಳ್ತೀವಿ ನಾವು. ಏನು, ಕಾಮನೆ ಇಲ್ಲದಲೇ ಮನುಷ್ಯನಿಲ್ಲ, ಮನುಷ್ಯನಿಲ್ಲದೆ ಕಾಮನೆ ಇಲ್ಲ ಅಂತ ಹೇಳ್ತೀವಿ. ನಿನ್ನ ಮನೋಕಾಮನೆಗಳನ್ನು ನೆರವೇರಿಸೋಕ್ಕೋಸ್ಕರವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಅದನ್ನು ನಾವು ಹರಕೆ ಅನ್ನೋ ಒಂದು ಪದದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಹರಕೆಯ ಬಾಧೆ ನೀವು ಕೇಳಿದ್ರಿ. ನೀವು ಭಾಳ ದೂರ ದೇವಸ್ಥಾನಗಳಿಗೆ ಹೋಗ್ತೀರಾ, ಮನೆಗಳಲ್ಲಿ ಪೂಜೆಯನ್ನು ಮಾಡಿಸ್ತಾ ಬರ್ತೀರಾ. ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ನಾವು ಪ್ರತಿ ತಿಂಗಳು ಹೋಗ್ತೀವಿ. ಪ್ರತಿ ತಿಂಗಳು ಆರಿದ್ರ ನಕ್ಷತ್ರದಲ್ಲಿ ನಾವು ಕಾಶಿಯಲ್ಲಿ ಇರ್ತೀವಿ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ತೀವಿ. ನಮ್ಮ ಜೊತೆ ಭಕ್ತಾದಿಗಳನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಿಮ್ಮ ಮನೋಕಾಮನೆ ಏನೂ ಇರುತ್ತೆ. ವಿಶ್ವನಾಥನ ದರ್ಶನ ಮಾಡಿದ ತಕ್ಷಣ ಎಷ್ಟೋ ವರ್ಷಗಳಿಂದ ನಿಮ್ಮ ಕೆಲಸ ಆಗಿರಲ್ಲ. ಭಗವಂತ ಇದನ್ನು ನನಗೆ ಮಾಡಿಕೊಟ್ರೆ ನನ್ನ ಕೈಲಾದ ಒಂದು ಕಾಣಿಕೆಯನ್ನು ನಿನಗೆ ತಂದು ಅರ್ಪಿಸ್ತೀನಿ ಅಂತ ಹೇಳಿ ವಿಶ್ವನಾಥನ ದರ್ಶನ ಮಾಡಿ ಒಂದು ಹರಕೆಯನ್ನು ಒತ್ತಿ ಬಂದುಬಿಡ್ತೀರ. ಎಷ್ಟೋ ವರ್ಷಗಳಿಂದ ಆಗಿರಲ್ಲ ಆ ಕೆಲಸ, ಕ್ಷೇತ್ರದಿಂದ ಬಂದಿದ ತಕ್ಷಣ ಆ ಕೆಲಸ ಆಗೋಗುತ್ತೆ. ಆಯಿತಾ? ಆಗೋದ್ಮೇಲೆ ಮತ್ತೆ ನೀವು ಕಾಶಿಗೆ ಹೋಗ್ತೀರಾ, ನಿಮಗೆ ಸಮಯ ಇರಲ್ಲ. ಇಲ್ಲ ಯಾರಾದರೂ ಕರ್ಕೊಂಡು ಹೋಗಬೇಕು, ಇಲ್ಲ ನಿಮ್ಮ ಮಕ್ಕಳು ಇಲ್ಲ ಸಂಬಂಧಿಕರು ಯಾರು ಹೋಗೋಣ ಅಂತ ಕರ್ಕೊಂಡು ಹೋದರೆ ಮಾತ್ರ ಆ ಹರಕೆಯನ್ನು ತೀರಿಸೋಕ್ಕೆ ಸಾಧ್ಯ. ಕಾಶಿ ವಿಶ್ವನಾಥನಲ್ಲಿ ಹರಕೆ ಹೊತ್ತು ನಮ್ಮ ಚಾಮರಾಜಪೇಟೆ ವಿಶ್ವನಾಥನಿಗೆ ತೀರಿಸೋಕ್ಕೆ ಸಾಧ್ಯವಿಲ್ಲ. ಕಾಶಿ ವಿಶ್ವನಾಥನಿಗೆ ತೀರಿಸಬೇಕು. ಎಲ್ಲಿ ಹರಕೆಯನ್ನು ಒತ್ತುತ್ತೀರಾ ಆ ಕ್ಷೇತ್ರಕ್ಕೆ ಹೋಗಿ ಹರಕೆಯನ್ನು ತೀರಿಸಬೇಕು. ಆವಾಗಲೇ ಪೂರ್ಣವಾದ ಹರಕೆ ಭಗವಂತನಿಗೆ ಸಮರ್ಪಣೆ ಆಗೋದು. ಮತ್ತು ನಾನು ಹೋಗೋಕ್ಕಾಗಲ್ಲ ಗುರುಗಳೇ, ನನ್ನ ಮಗ ಹೋಗ್ತಾ ಇದ್ದಾನೆ, ಇಲ್ಲ ನನ್ನ ಮಗಳು ಹೋಗ್ತಾ ಇದ್ದಾಳೆ, ಅವ್ರ ಕೈಲಿ ಕೊಟ್ಟು ಕಳಿಸ್ತೀನಿ. ಹರಕೆಯನ್ನು ಯಾರ ಕೈಲೂ ಕೊಟ್ಟು ಕಳ್ಸಂಗಿಲ್ಲ. ಹರಕೆ ಹೊತ್ತಿದ್ಯಾರು? ಭಗವಂತ ಫಲ ಕೊಟ್ಟಿದ್ದು ಯಾರಿಗೆ? ನಿಮಗೆ. ಹಾಗಾಗಿ ಹರಕೆಯನ್ನು ನೀವೇ ಹೋಗಿ ಆ ಕ್ಷೇತ್ರದಲ್ಲಿ ತೀರಿಸಬೇಕು. ಮತ್ತೇನಪ್ಪ ಮಾಡೋದು ಅಂದಾಗ ಹರಕೆಯ ಬಾಧೆ 7 ತಲೆಮಾರುಗಳಿಗೆ ಹೊರುತ್ತೆ. ಹರಕೆ ಬಾಧೆ ಇದ್ರೆ ಏನಾಗುತ್ತೆ? ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಮ್ಮದು ದೊಡ್ಡ ಕುಟುಂಬ ಗುರುಗಳೇ, ಆದರೆ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು, ದಾಯಾದಿ ಕಲಹಗಳಿರುತ್ತೆ. ಮತ್ತು ನಮ್ಮದು ಪಿತ್ರಾರ್ಜಿತ ಆಸ್ತಿ ತುಂಬ ಇದೆ ಗುರುಗಳೇ, ಆದರೆ ಅದನ್ನು ಅನುಭವಿಸೋ ಯೋಗ್ಯ ನಮಗಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಹರಕೆಯ ಬಾಧೆ. ಈ ಹರಕೆ ಬಾಧೆ ಹೇಗೆ ತೀರಿಸ್ಕೊಳ್ಳೋದು? ಹರಕೆ ನೀನು ಒತ್ತಿರಲ್ಲ, ಇಲ್ಲ ನಿಮ್ಮ ಮನೆಯವರು ಯಾರೋ ಒತ್ತಿರ್ತಾರೆ ಅಲ್ವಾ, ಇಲ್ಲ ನಿಮ್ಮ ತಾಯಿಯವರು ಹರಕೆಯನ್ನು ಒತ್ತಿರ್ತಾರೆ, ನಿಮ್ಮ ತಂದೆ ಹರಕೆಯನ್ನು ಒತ್ತಿರ್ತಾರೆ. ಕಾಲಕ್ರಮೇಣ ಅವರು ಮರ್ತು ಬಿಡ್ತಾರೆ, ವಯಸ್ಸಾಗೋಯ್ತು. ಹರಕೆ ನೀವು ಮರ್ತಿರ್ಬೋದು, ಆದರೆ ಭಗವಂತ ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿ? ಭಗವಂತ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟಿರ್ತಾನೆ ಅಲ್ವಾ. ಕೆಲಸ ಮಾಡ್ಕೊಂಡ್ಮೇಲೆ ಮನುಷ್ಯರು ಮರ್ತೋಗೋದು ಬಹಳ ಸಹಜ ಅದು. ಆದರೆ ಭಗವಂತ ನಿನ್ನ ಕೆಲಸವನ್ನು ಮಾಡಿಕೊಟ್ಟಾಗ ಆ ಭಗವಂತನಿಗೆ ಏನು ಸಮರ್ಪಣೆಯನ್ನು ಮಾಡಬೇಕು ಅದನ್ನು ನೀವು ಮಾಡಿದಾಗ ಮಾತ್ರ ನಿಮ್ಮ ಕುಟುಂಬದ ಏಳಿಗೆ ಖಂಡಿತ ಇರುತ್ತೆ. ಮತ್ತೇನಪ್ಪ ಮಾಡೋದು? ಹರಕೆ ನಾನೂ ತೀರ್ಸೋಕ್ಕಾಗಲ್ಲ, ನನ್ನ ಮಕ್ಕಳಿಗೂ ಕೊಟ್ಟು ಕಳ್ಸೋಕ್ಕಾಗಲ್ಲ, ಇಲ್ಲಿರೋ ವಿಶ್ವನಾಥನಿಗೂ ತೀರ್ಸೋಕ್ಕಾಗಲ್ಲ ಅಂದಾಗ ಒಂದು ಉದಾಹರಣೆ ತೊಗೊತೀವಿ. ನಾವೊಂದು ಮನೆ ಕಟ್ಟಿದ್ದೀವಿ. ಆ ಮನೆ ಕಟ್ಟಿದಾಗ ಒಂದು ಗೃಹ ಪ್ರವೇಶವನ್ನು ಮಾಡ್ತೀವಿ, ಒಂದು ಇನ್ವಿಟೇಷನ್ ಕಾರ್ಡನ್ನ ಮಾಡಿಸ್ತೀವಿ. ಇನ್ವಿಟೇಷನ್ ಕಾರ್ಡ್ ಮಾಡಿಸಿ ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಮನೆಗೆ ಬಂದು ಯಾರ ಹೆಸರು ಬರಿತೀವಿ? ದೊಡ್ಡವ್ರ ಹೆಸರು, ಮನೆಯ ಯಜಮಾನನ ಹೆಸರು ಬರಿತೀವಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ,
ಮನೆ ಯಜಮಾನನ ಹೆಸರು ಬರ್ದಿದ್ದಲ್ವಾ, ಮನೆ ಯಜಮಾನರು ಕೊಟ್ಟಿದ್ದಕ್ಕೆ ನೀವು ನಿಮ್ಮ ಮಕ್ಕಳೆಲ್ಲ ಯಾಕೆ ಬಂದ್ರಿ? ಅಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಕುಟುಂಬ. ಯಜಮಾನನಿಗೆ ಕೊಟ್ಟರೆ ಇಡೀ ಕುಟುಂಬಕ್ಕೆ ಕೊಟ್ಟ ಹಾಗೆ ಅಂತ ಅರ್ಥ. ಏನಕ್ಕೆ ಇದನ್ನು ಉದಾಹರಣೆ ತಗೊಂಡೆ ಅಂದರೆ, ನಿಮಗೆ ನಿಮ್ಮ ಕುಟುಂಬಕ್ಕೆ ಕುಲದೇವ ಅನ್ನೋದು ಇದ್ದೇ ಇರ್ತಾನೆ ಅಲ್ವಾ? ಆ ಕುಲದೇವಕ್ಕೆ ಪ್ರತಿ ವರ್ಷಕ್ಕೆ ಒಮ್ಮೆಯಾದರೂ ನೀವು ಹೋಗಿ ಒಂದು ಅಭಿಷೇಕ, ಪೂಜೆ, ಪುನಸ್ಕಾರವನ್ನು ಮಾಡ್ಕೊಂಬರ್ತೀರ. ತಿಂಗಳಿಗೂ ಹೋಗೋಕ್ಕಾಗಲ್ಲ, ಡೈಲಿ ಹೋಗೋಕ್ಕಾಗಲ್ಲ ಗುರುಗಳೇ, ಬೇಡ, ವರ್ಷಕ್ಕೆ ಒಮ್ಮೆಯಾದರೂ ನೀನು ಹೋಗಿ ನಿನ್ನ ಕುಲದೇವರನ್ನ ಪೂಜೆ ಮಾಡಿಸ್ಕೊಂಡು ಬಂದೇ ಬರ್ತೀರಾ ಅಲ್ವಾ? ಆ ಪೂಜೆಯನ್ನು ಮಾಡಿಸಿದಾಗ ಇಂದಿನ ದಿವಸ ನಾನು ನಾಳೆ ನನ್ನ ಕುಲದೇವ್ರಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿದಾಗ, ಇಂದಿನ ದಿವಸ ನಿಮ್ಮ ಮನೆಯ ಯಜಮಾನರ ಕೈಯಲ್ಲಿ ಒಂದು ಬೊಗಸೆ ತುಂಬ ನಾಣ್ಯವನ್ನು ಕೊಡಬೇಕು, ಕಾಯಿನ್ಸ್ ನಾಣ್ಯವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಯಾರನ್ನ? ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಹಳದಿ ಬಟ್ಟೆಯಲ್ಲಿ ಆ ನಾಣ್ಯವನ್ನು ಹಾಕಿ ಕಟ್ಟಿ ದೇವರ ಮನೇಲಿ ಇಡಬೇಕು. ಇಟ್ಟು ಮಾರನೇ ದಿವಸ ನೀವು ಹೋಗ್ಬೇಕಾದ್ರೆ ಮರಿದಲೆ ಆ ಗಂಟನ್ನು ತಗೊಂಡೋಗಿ ನಿಮ್ಮ ಕುಲದೇವರ ಮುಂದೆ ನಿಂತು ನಿಮ್ಮ ಯಜಮಾನರು ಕೈಲೇ ಉಂಡಿಗೆ ಹಾಕ್ಸ್ಬೇಕು. ಏನಂತ? ತಿಳಿದೂ ತಿಳಿದೆಯೋ, ಅರಿತೂ ಅರಿದೆಯೋ, ನನ್ನ ಮನೆಯವರಾಗಿರಲಿ, ನಮ್ಮ ತಂದೆ ತಾಯಿ ಆಗಿರಲಿ, ನಮ್ಮ ಅತ್ತೆ ಮಾವ ಆಗಿರಲಿ, ಯಾರೇ ಆಗಿರಲಿ, ಏನೇ ಹರಕೆಯನ್ನು ಯಾವ ಕ್ಷೇತ್ರದಲ್ಲೇ ಹೊತ್ತಿದ್ರೂ ಕೂಡ ನೀನು ನನ್ನ ಕುಲದೇವ, ನಿನಗೆ ನಾನು ತಂದು ಅರ್ಪಿಸ್ತಾ ಇದ್ದೀನಿ ಅಂದಾಗ ಕುಲದೇವರಿಗೆ ಅರ್ಪಣೆ ಮಾಡಿದ್ರೆ ಅವ್ನು ಮಿಕ್ಕಿದ ದೇವರಿಗೆಲ್ಲ ಕೊಟ್ಕೊಂಡ್ಬಂದ್ಬಿಡ್ತಾನಂತೆ. ಆಗ ಆ ಹರಕೆಯ ಬಾಧೆ ಇರಲ್ಲ. ಇದು ವರ್ಷಕ್ಕೆ ಒಮ್ಮೆ ನಿಮಗೇನು ದೊಡ್ಡ ವಿಚಾರ ಅಲ್ಲ. ವರ್ಷಕ್ಕೊಮ್ಮೆ ಒಂದು ಬೊಕ್ಸೆ ಕಾಯಿನು ನಮಗೇನು ದೊಡ್ಡ ವಿಚಾರ ಅಲ್ಲ. ಮಾಡಿರ್ತಿರೋ ಮಾಡಿರಲ್ವೋ, ಇದನ್ನು ಪ್ರತಿಯೊಬ್ಬರೂ ಕೂಡ ಈ ಹರಕೆಯ ಬಾಧೆಯನ್ನು ನಿವಾರಣೆ ಮಾಡ್ಕೋಬೇಕು. ಮಾಡಿಕೊಂಡಾಗ ಮಾತ್ರ ನಿಮ್ಮ ಕುಲ ಅಂದರೆ ನಿಮ್ಮ ಮನೆತನ ಅಭಿವೃದ್ಧಿಯನ್ನು ಕಾಣುತ್ತೆ. ಆಗ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಂಡಾಗ ಮಾತ್ರ ಭಗವಂತನ ಪೂರ್ಣ ಅನುಗ್ರಹ ಸಿಕ್ಕಿದೆ ಅಂತ. ಇಲ್ಲ ಅಂದರೆ ಹರಕೆ ಇದ್ದೇ ಇರುತ್ತೆ, ಅದು ಏನಾಗುತ್ತೆ, ಸಮಸ್ಯೆ ಇದ್ದೇ ಇರುತ್ತೆ, ಬೆಳೀತಾ ಹೋಗುತ್ತೆ. ಅದಕ್ಕೆ ಯಾವತ್ತು ಬೆಟ್ಟವನ್ನು ಕರಗಿಸ್ಕೊಳ್ಳೋ ಶಕ್ತಿಯನ್ನು ಭಗವಂತ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಟ್ಟಿರ್ತಾನೆ. ಆ ಪರಿಹಾರ ಏನು ಅನ್ನೋದನ್ನು ನೀವು ಹುಡುಕೊಂಡಾಗ ಮಾತ್ರ ಈ ಹರಕೆಯ ಬಾಧೆ ನಿವಾರಣೆ ಆಗೋಕ್ಕೆ ಸಾಧ್ಯ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಮಾಹಿತಿನ ತಿಳಿಸಿದ್ರಿ. ಇನ್ನು ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆಗಿರುವಂಥ ಪರಿಹಾರ ಇರುತ್ತೆ, ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಅನುಸರಿಸಬೇಕು. ಜೊತೆಗೆ ಈ ಹರಕೆ ಬಾಧೆ ಇದ್ದಾಗ ನಾವು ಕುಲದೇವರ ಆರಾಧನೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ನಿಮಗೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆ ಹರಕೆ ಮಾಡಿಕೊಂಡು ಅದನ್ನು ತೀರ್ಸೋಕ್ಕಾಗಿಲ್ಲ ಅಂತಂದರೆ ಯಾವ ರೀತಿ ನೀವು ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.